ಸಂಜು ವೆಡ್ಸ್ ಗೀತಾ ಕನ್ನಡದ ಸಿನಿರಸಿಕರ ಹೃದಯ ಗೆದ್ದಿದ್ದ ಚಿತ್ರ. ಸಿನಿಮಾದ ಹಾಡುಗಳು, ಅದ್ಭುತವಾದ ಪ್ರೇಮಕಾವ್ಯ, ಹೀಗೆ ಎಲ್ಲಾ ಆಯಾಮದಲ್ಲೂ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರೋ ಸಿನಿಮಾ. ನಾಗಶೇಖರ್ ನಿರ್ದೇಶನವೇ ಹಾಗೆ. ಚಿತ್ರ ರಸಿಕರನ್ನ ರಂಜಿಸುವುದರಲ್ಲಿ ಎಂದಿಗೂ ಹಿಂಜರಿದವರಲ್ಲ. ಅದೇ ರೀತಿ ದಶಕಗಳ ನಂತರ ಚಿತ್ರದ ಭಾಗ 2 ಬರಬೇಕು ಎಂದು ಅಭಿಮಾನಿಗಳ ಕೂಗು ಎಲ್ಲೆಡೆ ಕೇಳಿಬರುತ್ತಿತ್ತು. ಅದರಂತೆ ನಿರ್ದೇಶಕ ನಾಗಶೇಖರ್ ಭಾಗ 2 ತಯಾರಿಸಲು ಮುಂದಾಗಿ ನಾಯಕ ನಟ ಶ್ರೀನಗರ ಕಿಟ್ಟಿಯನ್ನೇ ಇಟ್ಟುಕೊಂಡು ನಾಯಕಿಯನ್ನಾಗಿ ಡಿಂಪಲ್ ಕ್ವೀನ್ ರಚಿತಾ ರಾಮರನ್ನು ಆರಿಸಿ ಚಿತ್ರವನ್ನ ತೆರೆಗೆ ತಂದರು. ಭಾಗ 1ರ ಯಶಸ್ಸು ಭಾಗ 2ಕ್ಕೂ ಸಿಗುತ್ತೆ ಎಂಬ ಭರವಸೆಯಿಂದ ಆರಂಭಿಸಿದ ಚಿತ್ರತಂಡ ಯಥಾಪ್ರಕಾರ ಅದೇ ತಂತ್ರಜ್ಞಾನ ಉಳಿಸಿಕೊಂಡು ಹೊಸ ರೂಪದೊಂದಿಗೆ ಜನರ ಮುಂದೆ ಬಂದರು. ಅಂದುಕೊಂಡಂತೆ ಎಲ್ಲವೂ ಆಗಿದ್ದರೆ ಚಿತ್ರ ಸೂಪರ್ ಹಿಟ್ ಆಗುತ್ತಿತ್ತು. ಆದರೆ ಕೆಲ ಗೊಂದಲಗಳಿಂದ ಆರಂಭದಲ್ಲೇ ಎಡವಿದ ಚಿತ್ರತಂಡ ನಿರೀಕ್ಷೆಯಂತೆ ಜನ ಥಿಯೇಟರ್ಗೆ ಬರಲಿಲ್ಲವಾದರೂ ರಿಲೀಸ್ ಮಾಡಿ ಮತ್ತೆ ಜನರ ಮುಂದೆ ಬರೋ ದೊಡ್ಡ ಪ್ರಯತ್ನ ಮಾಡಿದ ನಿರ್ಮಾಪಕ ಛಲವಾದಿ ಕುಮಾರ್ ಚಿತ್ರತಂಡಕ್ಕೆ ಮತ್ತಷ್ಟು ಧೈರ್ಯ ತಂದಿತ್ತು. ಮತ್ತೆ ಬಿಟ್ಟಿದ್ದಕ್ಕೆ ಸಿನಿಮಾ ಮೇಲೆ ತುಂಬ ಪ್ರೀತಿ ಅಂತ ತುಂಬ ಚೆನ್ನಾಗಿ ಮಾಡೋದು ನಾಗಶೇಖರ್. ಆದ್ಮೇಲೆ ಕಾನ್ಫಿಡೆನ್ಸು ರಿಲೀಸ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ ಮೇಲೆ ನಮ್ಗೆ ನಿಜವಾಗ್ಲೂ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾನಿಗೆ 20 ದಿನಕ್ಕೆ ತಂದಿದ್ದೀರಾ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ನಾಗಶೇಖರ್ ಚಿತ್ರ ಅಂದ್ರೇನೆ ಹಾಗೆ. ಹಾಡುಗಳು ಪ್ರತಿಯೊಬ್ಬರ ಬಾಯಲ್ಲೂ ಗುಡುಗುವಂತೆ ಮಾಡುತ್ತೆ. ಒಂದಷ್ಟು ಕಾಂಟ್ರವರ್ಸಿಗಳ ನಂತರ ಸಂಜು ವೆಡ್ಸ್ ಗೀತಾ 2 ಚಿತ್ರವು 25 ದಿನಗಳನ್ನು ಪೂರೈಸಿ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಇನ್ನ ಈ ವೇಳೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟ ಹಾಗೂ ಸಂಗೀತ ನಿರ್ದೇಶಕ ಸಾಧು ಕೋಕಿಲ. ಹಾಗಿದ್ರೆ ಆ ಕಾರ್ಯಕ್ರಮದ ಝಲಕ್ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ಹೌದು, ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಚಿತ್ರದಲ್ಲಿನ ನೈಜತೆ ಹಾಗೂ ಅದರ ಆಂತರ್ಯವನ್ನ ಬಿಡಿಸಿಟ್ರು. ಅವಾಗ ನೀವೇನು ಹೇಳಿದ್ರಿ, ಮೊದಲ 3 ದಿನ ಓಡಿದ್ರೆ ಸಕ್ಸಸ್ಸು, ಅವಾಗ 100 ದಿನ ಓಡಿದ್ರೆ ಸಕ್ಸಸ್ ಅಂತ. ಈಗ 3 ದಿನ 100 ಥಿಯೇಟ್ರಲ್ಲಿ ಓಡುತ್ತೆ, ಆಗ 100 ದಿನ 3 ಥಿಯೇಟ್ರಲ್ಲಿ ಓಡೋದು, ಎರಡೂ ಒಂದೇ. ಅಷ್ಟೇ. ರಿಲೀಸ್ ಅನ್ನೋ ಒಂದು ಕಂಕಣವನ್ನು ತೊಟ್ಟು ನನ್ನ ಜೊತೆಗೆ ನಿಂತು ಹಗಲಿರುಳು ಶ್ರಮಿಸಿ ನಮ್ಮನ್ನೆಲ್ಲ ಕ್ಷಮಿಸಿ ಇವತ್ತು 25 ದಿನ ಅಂತ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ನಾವೆಲ್ಲರೂ ಎಂಜಾಯ್ ಮಾಡೋದಕ್ಕೆ ಕಾರಣ ನನ್ನ ನಿರ್ಮಾಪಕ ಛಲವಾದಿ ಕುಮಾರ್ ಅವರು. ಈ ಇಡೀ ಸಕ್ಸಸ್ನ ಅವರಿಗೆ ಕೊಡ್ತಾ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ನಮ್ಮ ಉಪ್ಪಿ ಸರ್ ಕೈಲೇ ಈ ಅವಾರ್ಡ್ ಈ ಶೀಲ್ಡ್ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಥ್ಯಾಂಕ್ ಯು ಉಪ್ಪಿ ಸರ್. ಸೊ ನಮ್ಮ ನಿರ್ಮಾಪಕರಿಗೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಛಲವಾದಿ ಕುಮಾರ್ ಅವರು ನಿರ್ಮಿಸಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಮತ್ತಷ್ಟು ಸಕ್ಸಸ್ಸು ನಿಮ್ಮೆಲ್ಲರ ಆರೈಕೆಯೊಂದಿಗೆ ಸಿಗಲಿ ಅಂತ. ಇಲ್ಲಿ ಮತ್ತೊಂದು ವಿಶೇಷ ಅನಿಸಿದ್ದು ನಟ ಶ್ರೀನಗರ ಕಿಟ್ಟಿಯ ತುಂಟಾಟ. ಕಾರ್ಯಕ್ರಮದ ಆರಂಭದಿಂದಲೂ ಫುಲ್ ಜೋಶ್ ಮೂಡ್ನಲ್ಲಿದ್ದ ಶ್ರೀನಗರ ಕಿಟ್ಟಿ ಬಂದ ಗೆಸ್ಟ್ಗಳೆಲ್ಲರ ಕಾಲೆಳೆಯುತ್ತಾ ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ರು. ಕಾರ್ಯಕ್ರಮದ ಕುರಿತು ಉಪ್ಪಿ ಏನ್ ಹೇಳಿದ್ರು ಗೊತ್ತಾ? ನೀವೇ ಕೇಳಿ. ಎಲ್ರಿಗೂ ನಮಸ್ಕಾರ. ಫಸ್ಟೇ ಗುರು ಗಿರು ಅಂದ್ಬಿಡ್ತೀರ, ಏನು ಮಾತಾಡೋದು ಗೊತ್ತಾಗಲ್ಲ. ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ ತಂದರು ಅಂತ. ಈಗ ಅಧ್ಯಕ್ಷರ ಪಕ್ಕದಲ್ಲಿ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಈ ಥರ ಎಲ್ಲ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ನೋಡಿ, ನಿಮ್ಮ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಬಿಟ್ರು. ಆ್ಯಕ್ಚುಲಿ ಯಾರು ಹೇಳಿ? ಸತ್ಯ ಹೆಗ್ಡೆ ಅವರು. ಇವ್ರು ಹೇಳಿದ್ರು ಮಾತಾಡೋಕ್ಕೆ ಬರಲ್ಲ ಅಂತ. ಒಂದೇ ಡೈಲಾಗು, ಛಲವಾದಿ ಹಠವಾದಿ ಅಂತ ಇಬ್ಬರಿಗೂ ಹೇಳ್ಬಿಟ್ರು. ಏನು ಸರ್ ನಾವಿಲ್ಲಿ ಬಂದಿರೋದೇ ಇಂಥ ಒಂದು ಕಾರ್ಯಕ್ರಮಕ್ಕೆ. ಯಾಕೆ ಅಂದರೆ ನಿಮ್ಮನ್ನು ಪ್ರೋತ್ಸಾಹ ಕೊಡೋಕ್ಕೆ ಸರ್. ನಾವು ಲೈಫ್ ಲಾಂಗ್ ನಿಮ್ಮಂಥ ಪ್ರೊಡ್ಯೂಸರ್ಗೆ ಯಾವಾಗಲೂ ಇಲ್ಲಿ ಎಲ್ಲರಿರೋರು ಪ್ರೋತ್ಸಾಹ ಕೊಡ್ತೀವಿ ಸರ್. ನಿಮ್ಮ ಜೊತೆ ಇರ್ತೀವಿ ಖಂಡಿತ. ಯಾಕಂದರೆ ನೋಡಿ, ನಿಮ್ಮ ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದ್ದೀವಿ ನೋಡಿ ಇಲ್ಲಿ, ಅಲ್ವಾ? ನಿಜವಾಗ್ಲೂ ಅದಕ್ಕೆ ಅನ್ನದಾತ ಅಂತ ಅಣ್ಣವ್ರು ಕರಿತಾಯಿದ್ರು ಪ್ರೊಡ್ಯೂಸರ್ಗಳನ್ನ. ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳಬೇಕಂದ್ರೆ ಇದು 100% ಸಕ್ಸಸ್ ಅಂತ ಯಾಕೆ ಹೇಳ್ಬೋದು ಅಂದರೆ ಅವ್ರನ್ನ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರು ಏನು ಖುಷಿಯಿಲ್ಲ ಅವಾಗಿಂದ ಮೇಲೆ ಕೆಳಗೆ ಮೇಲೆ ಇಷ್ಟು ಖುಷಿಯಾಗಿರೋದು ನಾನು ಇವತ್ತೇ ನೋಡಿದ್ದು ನಿಮ್ಮನ್ನು. ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಸಕ್ಸಸ್ ಒಳ್ಳೆಯದಾಗಲಿ. ಸಕ್ಸಸ್.
ಹಾಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ತಂತ್ರಜ್ಞರಿಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಯಿತು. ಇದಿಷ್ಟು ಸಂಜು ವೆಡ್ಸ್ ಗೀತಾ 2 ಚಿತ್ರದ ಸೆಲೆಬ್ರೇಷನ್. ನಿರ್ದೇಶಕ ನಾಗಶೇಖರ್ ಪ್ರಯತ್ನಕ್ಕೆ ಚಂದನವನದ ಅನೇಕ ಹಿರಿಯ ನಿರ್ದೇಶಕರು, ಕಲಾವಿದರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮುಂದೆ ಮತ್ತೊಂದು ಬಿಗ್ ಹಿಟ್ ಸಿನಿಮಾ ಕೊಡ್ತೀನಿ ಅಂತ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕ ನಾಗಶೇಖರ್. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಕೀರ್ತಿ ಎಂ.ಆರ್, ಫಸ್ಟ್ ವೇವ್ ನ್ಯೂಸ್, ಬೆಂಗಳೂರು.